ಕರ್ನಾಟಕದಲ್ಲಿ ಸಾಬರ ಸರ್ಕಾರ ಇದೆ. ಈ ಸಾಬರ ಸರ್ಕಾರ ಹೋಗ್ಬೇಕು. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋರು, ಹಿಂದೂಗಳ ವಿರುದ್ಧ ಹಲ್ಲೆ ಮಾಡೋರಿಗೆ ಒಂದೇ ಒಂದು ಮಾರ್ಗ, ಎನ್ಕೌಂಟರು, ಜೆಸಿಬಿ. ಇವೆರಡು ಬರಬೇಕಾದ್ರೆ ಇಡೀ 14 ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ಲೋಕಸಭೆ ಆದ್ರೆ ಈ ಸರ್ಕಾರ ಉಳಿದಿಲ್ಲ. ಸಿದ್ದರಾಮಯ್ಯನವರು ಇಳಿಸಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅಂಡ್ ಕಂಪನಿ ಈಗಾಗಲೇ ಎಲ್ಲ ಸಂಸ್ಥೆ ನಡೆಸ್ಯಾರ. ಈ ಸರ್ಕಾರ ಬೀಳ್ತದ, ಮತ್ತೊಮ್ಮೆ ರಾಜ್ಯದಲ್ಲಿ ಚುನಾವಣೆ ಆಗ್ತದ. ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಜೆಸಿಬಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಮಾತು ಹೇಳಿ ಈ ಸಲ ಮತ್ತೆ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಆದರು. ಯಾರೇನಾಗಲ್ಲ, ನಾವೇ ಆಗೋದು. ಒಪ್ಪಿಗೆ ಇದೆಯಾ? ಪಾಕಿಸ್ತಾನ ಪರ ಘೋಷಣೆ ಕೊಡೋ, ಎನ್ಕೌಂಟರ್ ಮಾಡೋದಕ್ಕೆ ಒಪ್ಪಿಗೆ ಇದೆಯಾ? ದೇಶದ ಒಂದು ಕೆಲಸ ಮಾಡೋರು ಮನೆ ಕಲಾಸ ಮಾಡೋದಕ್ಕೆ ಒಪ್ಪಿಗೆ ಇದೆಯಾ? ಹಂಗಾದ್ರೆ ನಾಳೆ ಒಳ್ಳೆ ತಾರೀಕಿಗೆ ಮುಂಜಾನೆ 6:30 ಹೋಗಿ ಎಲ್ಲ ಊಟ ಹಾಕ್ರಿ, ಬಿಸಿಲಾಗಿ ಕತ್ತಲ ಮನೆ ಕುಂದಿರ್ಬೇಡ್ರಿ. 6:30 ಪೋಲಿಂಗ್ ಕೂತ್ಕೊಂಡಿರ್ಬೇಕು. ಸಾಬ್ರ ಆದ್ರೆ ಹೋಗಿ ನಿಂತಿರ್ತಾರಲ್ಲ, ನೀವು ಹಣಿಗೆ ಕೇಸರಿ ತಿರ್ಗ ಹಾಕೊಂಡು ಪೋಲಿಂಗ್ ಗೋತಿಗೆ ಹೋಗಿ ಅದೇನು ಒಳಗ ಕಮಲ್ ಹೋದಲ್ಲ, ಅಲ್ಲಿ ಜೈ ಶ್ರೀರಾಮ ಹೇಳ್ಕೊಂಡಿರುವಂತ ಮೂಲಕ ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೋದ್ರ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಅಮಿತ್ ಶಾ ಹೇಳ್ಯಾರ, ಮುಸ್ಲಿಮರ ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ಯಾರ. ಅದು ನಮ್ಮ SC ST ಹಿಂದುಳಿದರು ಲಿಂಗಾಯತರಿಗೆ ಹಂಚಿಕೊಟ್ಟಿರುವಂತ ಮಾತಾಡ್ಯಾರ. ನಾವೆಲ್ಲ ಒಂದಾಗಿ, ಜಾತಿ ಮತ ಇಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಎಲ್ಲ ಬಂದ ಕಡೆ ಕೆಲವೊಂದು ಹೇಳ್ತಾರ, ನಮ್ಮ ಪ್ರಹ್ಲಾದ್ ಜೋಶಿ ಲಿಂಗಾಯತಿ ವಿರೋಧತೆ. ಯಾರು ಲಿಂಗಾಯತಿ ವಿರೋಧತೆ ಸಿಗದಾಳ ಕಟ್ಟಿದ್ರು ಧಾರವಾಡದಾಗ ಒಬ್ಬೊಬ್ಬರು ತಕ್ಕೊಂಡು ಹೋದ. ಇನ್ನೊಬ್ಬ ಬರ್ರಿ ಪ್ರಹ್ಲಾದ್ ಜೋಶಿನ ಆಶೀರ್ವಾದ ಮಾಡ್ತೀನಿ ಬರ್ರಿ ಫೋನ್ ಮಾಡಕತ್ತಾನ. ಅದಕ್ಕ ಅವ್ರಿಗೆ ಗೊತ್ತಾಗಿರ್ತದ ಬಿಜೆಪಿನೇ ಬರುದು, ನಾವೇನ್ ಜಿಗಿದಾಡಿ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಬರುದಿಲ್ಲ. ಅದಕ್ಕ ಈಗ ಅವರವರೇ ಫೋನ್ ಹಚ್ಚಲಕತ್ತವ್ರಿಗೆ ಬಂದು ನಮ್ಮ ಆಶೀರ್ವಾದ ತಗೊಂಡು ಹೋಗ್ರಿ. 8 ದಿವಸ ಗಟ್ಟಿದ್ರು ಕಾಂಗ್ರೆಸ್ ಮಾಡ್ತೀವಿ, ಪಂಚದ ಸಲ ಟಿಕೆಟ್ ಕೊಟ್ಟಿಲ್ಲ ಅಂತ ಗಂಡಗಳು. ನಮ್ಮ ಪಂಚದ ಸಲ MP ಟಿಕೆಟ್ ಬೇಕಾಗಿಲ್ಲ, ನಮ್ಗೆ ದೇಶ ಬೇಕಾಗ್ಯದ. ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕಾಗ್ಯದ. ನಮ್ಮ ಲಿಂಗಾಯತರು ಯಾವಾಗಲೂ ಬಿಜೆಪಿ ಜೊತೆಗೆ ನಾವಿವೆ, ಎಲ್ಲಾ ಸಮಾಜಗಳು ಬಿಜೆಪಿ ಜೊತೆ. ನಮಗೆ ಬೇಕಾಗಿದ್ದು